ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ನಮಸ್ಕಾರಗಳು. ನಾವು ಈಗ ಅಯೋಧ್ಯೆಗೆ ತಲುಪಿದ್ದೇವೆ. ನಮ್ಮ ಪ್ರಯಾಣದ ಒಂದು ಅತ್ಯಪೂರ್ವವಾದ ಅವಕಾಶಕ್ಕಾಗಿ ನಾವೀಗ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಜೀವನದಲ್ಲಿ ನಾವೊಂದು ಪುಣ್ಯ ಮಾಡಿದ್ರಿಂದ ಇಂತಹ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಜೈ ಹಾಲಿಡೇಸ್ನಲ್ಲಿ ನಮ್ಮ ಪ್ರಯಾಣ ಈಗ 4ನೆಯ ದಿನ. ಕರ್ನಾಟಕದಿಂದ ಬಂದಂತಹ ನಾವೆಲ್ಲ ಈಗ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ದರ್ಶನಕ್ಕೆ ರೆಡಿಯಾಗಿ ನಿಂತಿದ್ದೇವೆ. ಈಗ ಇನ್ನೇನು ಹೊರಡುವ ಸಮಯ. ನೋಡಿ, ಎಲ್ಲರೂ ಕೂಡ ಬೋಲೋ ಜೈ ಶ್ರೀರಾಮಚಂದ್ರ ಕಿ ಜೈ. ರಾಮ ಮಂದಿರ ಅಯೋಧ್ಯ ಇದು ಒಂದು ನಮ್ಮ ಕನಸಿನ ನಗರ. ಇಲ್ಲಿಗೊಮ್ಮೆ ಹೋಗಲೇಬೇಕು ಎಂದು ಸಂಕಲ್ಪ ಮಾಡಿ ಹೊರಟಂತಹ ನಾವು ಇವತ್ತು ಅಯೋಧ್ಯೆ ತಲುಪಿದ್ದೇವೆ. ಅಲ್ಲಿಯ ಕಿರಿದಾದ ಗಲ್ಲಿಗಳು, ಸಣ್ಣ ಸಣ್ಣ ಹಾದಿಗಳಲ್ಲಿ ನಡೆಯುತ್ತಾ ಸಣ್ಣ ಟೋಟೋ ಎನ್ನುವ ಸೈಕಲ್ ರಿಕ್ಷಾದಲ್ಲಿ ಹೋಗುತ್ತಾ ಮುಂದೆ ಸಾಗುತ್ತಿದ್ದೇವೆ. ಅಲ್ಲಿ ಎಲ್ಲೆಂದರಲ್ಲಿ ಕಾಣಸಿಗುವಂತಹ ಮಠಗಳು, ದೇವಾಲಯಗಳು ರಾಮನ ಊರಿಗೆ ನಾವು ತಲುಪಿಸೋ ಒಂದು ಅನುಭವವನ್ನು ಕೊಡ್ತಾ ಇದೆ. ಪ್ರಭು ಶ್ರೀರಾಮಚಂದ್ರ ದಶರಥರ ಪುತ್ರ, ಕೌಸಲ್ಯಾನಂದನ, ಸೀತಾಪತಿ, ಸೌಮಿತ್ರಿ ಪ್ರಿಯ, ಎಲ್ಲರ ಬಾಳಿಗೆ ದಾರಿದೀಪವಾದ ಶ್ರೀರಾಮಚಂದ್ರ. ಏನಾದರೂ ಕಷ್ಟ ಬಂದರೆ ರಾಮ ರಾಮ ಅಂತ ಹೇಳೋದೇ ನಮ್ಮ ಒಂದು ಪ್ರಕ್ರಿಯೆ. ಅತ್ಯಂತ ಸುಲಭವಾಗಿ ನಮ್ಮ ಮಾತಲ್ಲಿ ಬರುವುದೇ ಶ್ರೀರಾಮ. ಸುಮಾರು 500 ವರ್ಷಗಳ ಹಿಂದೆ ರಾಮ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ಕಟ್ಟಿದರು. ಅದರ ನಂತರ ಅದೆಷ್ಟೋ ರಾಮ ಮಂದಿರಕ್ಕಾಗಿ ಹೋರಾಟಗಳು ನಡೆದವು. 1993 ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಕೆಡವಿ ಅಲ್ಲಿ ರಾಮಲಲ್ಲಾನ ಸ್ಥಾಪನೆ ಆಯಿತು. 24 ವರ್ಷದ ನಂತರ ರಾಮನಿಗೆ ಮುಕ್ತಿ ಸಿಕ್ಕಿತು. ಈ ರಾಮ ಜನ್ಮಭೂಮಿ ಅಯೋಧ್ಯೆ ಅಯೋಧ್ಯೆಯ ಬೀದಿಯಲ್ಲಿ ನಡೆಯುತ್ತಿದ್ದೇವೆ. ಈಗ ರಾಮ ಜನ್ಮಭೂಮಿಯ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವೀಗ ಬಂದಿದ್ದೇವೆ. ಇಲ್ಲಿ ನಾವೀಗ ಸರಯೂ ನದಿಯ ಸೈಡಿಗೆ ನಡೆಯುತ್ತಾ ಇದ್ದೇವೆ. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಬನ್ನಿ ನೋಡೋಣ ಏನಿದೆ. ಇದು ನಮ್ಮ ಭಾರತ ಭೂಮಿಯ ಪವಿತ್ರವಾದ ರಾಮ ಜನ್ಮಭೂಮಿ ಅಯೋಧ್ಯೆಯ ಬೀದಿಯಲ್ಲಿ ನಡೆಯುತ್ತಾ ಇರುವಂತಹ ಇಂತಹ ಒಂದು ಸಂದರ್ಭ ನಮಗೊಂದು ಇದೊಂದು ಅವಕಾಶ. ನವೆಂಬರ್ 9ರಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ರಾಮ ಮಂದಿರ ರಾಮನದ್ದೇ ಎಂದು ಸುಪ್ರೀಂ ಕೋರ್ಟ್ ಆದೇಶ ಬಂತು. ಅದರ ನಂತರ ಅಯೋಧ್ಯೆಯ ಚಿತ್ರಣವೇ ಬದಲಾಯಿತು. ಅಯೋಧ್ಯೆಯ ಬೀದಿಗಳು, ಹೊಸ ಕಟ್ಟಡಗಳು, ಸುಂದರ ಪಟ್ಟಣ ನಿರ್ಮಾಣಕ್ಕೆ ಶುರುವಾಯಿತು. ನಮ್ಮ ಕನಸಿನ ರಾಮಲಲ್ಲಾನ ಭವ್ಯ ಮಂದಿರದ ಕಟ್ಟಡ ನಿರ್ಮಾಣಕ್ಕೆ ಇಡೀ ದೇಶವೇ ಸಾವಿರಾರು ಕೋಟಿ ದೇಣಿಗೆಯನ್ನು ನೀಡಿ ರಾಮ ಮಂದಿರ ಕಟ್ಟುವುದಕ್ಕೆ ಪ್ರೇರಣೆಯಾಯಿತು. ಮನೆಯಿಂದ ಇಡೀ ದೇಶದಿಂದ ಶ್ರೀರಾಮ ಎಂದು ಬರೆದ ಇಟ್ಟಿಗೆ ಅಲ್ಲಿಗೆ ಸಮರ್ಪಣೆಯಾಯಿತು. ಆ ಇಟ್ಟಿಗೆಯಿಂದಲೇ ಕಟ್ಟಿದ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಕಲ್ಲುಗಳಿಂದ ಕಟ್ಟಿದ ಭವ್ಯ ಕಟ್ಟಡ ರಾಮ ಮಂದಿರ ನಿರ್ಮಾಣ ಆಗುತ್ತಾ ಇದೆ. ನಾವೀಗ ಅಯೋಧ್ಯೆಯ ಬೀದಿಗಳಲ್ಲಿ ನಡೆದು ಸರಯೂ ನದಿಯ ತೀರಕ್ಕೆ ತಲುಪಿದ್ದೇವೆ. ಈಗಿನ ಸರ್ಕಾರ ಈ ಸರಯೂ ನದಿಯ ತೀರವನ್ನು ಅತ್ಯದ್ಭುತವಾಗಿ ಡೆವಲಪ್ ಮಾಡಿದೆ. ನಮಗೆ ಬಹಳ ಖುಷಿಯಾಗ್ತಾ ಇದೆ ನೋಡಲು. ನೀವು ನೋಡಿ, ಅತ್ಯಂತ ಸುಂದರವಾಗಿ ಈ ಸರಯೂ ನದಿಯ ತೀರವನ್ನು ಬಿಂಬಿಸಿದ್ದಾರೆ. ನಮಗೆ ಅಲ್ಲಿ ಹೋಗಿ ಮುಳುಗು ಹಾಕಿ ಸ್ನಾನಕ್ಕೆ ಅವಕಾಶವಿದೆ. ಸರಯೂ ನದಿಯಲ್ಲಿಯೇ ಶ್ರೀರಾಮಚಂದ್ರ ಪ್ರಭು ಅವನ ದೇಹತ್ಯಾಗ ಮಾಡಿದ್ದು ನಮಗೆಲ್ಲ ತಿಳಿದಿದೆ. ಅಂತಹ ಪವಿತ್ರವಾದ ಸರಯೂ ನದಿಯ ತಟದಲ್ಲಿ ನಾವಿದ್ದೇವೆ. ಅಲ್ಲಿ ಈಗ ನಮಗೆ ಮುಖಕ್ಕೆ ಶ್ರೀರಾಮ ಎಂದು ನಾವೀಗ ಅಯೋಧ್ಯೆಯ ಸರಯೂ ನದಿ ತಟದಲ್ಲಿದ್ದೇವೆ. ಇಲ್ಲೀಗ ಪ್ರೋಕ್ಷಣೆ ಮಾಡಿಕೊಂಡು ಮುಂದೆ ನಮ್ಮ ರಾಮನನ್ನು ಕಾಣಲು ನಾವು ಹೋಗುವವರಿದ್ದೇವೆ. ಜೈ ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್.
ಇಂತಹ ಜಾಗಗಳೇ ಹಾಗೆ ಆಧ್ಯಾತ್ಮಿಕ ಅದ್ಭುತ. ನಾವು ಭಾರತದಲ್ಲಿ ಹುಟ್ಟಿ ಶ್ರೀರಾಮಚಂದ್ರನಿಗಾಗಿ ಒಂದು ಮಂದಿರ ಕಟ್ಟಲು ಪಟ್ಟಂತಹ ಕಷ್ಟ, ಇಲ್ಲಿಗೆ ಬಂದಾಗ ನಮಗೆ ಸಿಗುವ ನೆಮ್ಮದಿ ಅದನ್ನು ಹೇಳಲು ಸಾಧ್ಯವಿಲ್ಲ. ಇಲ್ಲಿಗೆ ಬಂದರೆ ಅನುಭವಿಸಲು ಸಾಧ್ಯವಷ್ಟೇ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಪ್ರಯತ್ನದಿಂದಾಗಿ ಹಾಗೂ ಯೋಗಿಜಿಯವರ ಆಡಳಿತ ವೈಖರಿಯಿಂದಾಗಿ ಈ ಸರಯೂ ನದಿಯಲ್ಲಿ ಅತ್ಯಂತ ಸುಂದರವಾದ ಸ್ನಾನಘಟ್ಟ ಮಾಡಿದ್ದಾರೆ. ಈ ಸ್ನಾನಘಟ್ಟದಲ್ಲಿ ನಮಗೆ ನದಿಯ ಬದಿಗೆ ಹೋಗಿ ನದಿ ನೀರು ಪ್ರೋಕ್ಷಣೆ ಸ್ನಾನಾದಿಗಳನ್ನು ಮಾಡಿಕೊಳ್ಳಬಹುದು. ಇದು ಒಂದು ತೀರ್ಥಯಾತ್ರೆಗೆ ಹೇಳಿ ಮಾಡಿಸಿದಂತಹ ಒಂದು ಜಾಗ. ಇಲ್ಲಿ ಎಲ್ಲ ನೋಡಿ ಚಂದವಾಗಿ ತಿರುಗಾಡಿ ಅಲ್ಲಿಯ ಒಂದು ಸುಂದರ ಪರಿಸರವನ್ನು ಅನುಭವಿಸಿ ಫೋಟೋಗಳನ್ನು ತೆಗೆದುಕೊಂಡು ನಾವು ಇನ್ನು ಮುಂದೆ ನಡೆಯುತ್ತೇವೆ ಅಯೋಧ್ಯ ದೇವಸ್ಥಾನದ ಕಡೆಗೆ. ನೋಡೋಣ, ಅಲ್ಲಿಯ ಒಂದು ಅದ್ಭುತ ದೃಶ್ಯಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಹೇಗಿರುತ್ತದೆಯೋ ಅಯೋಧ್ಯೆಯ ಕತೆ ಎಷ್ಟು ನೋಡಿದ್ದೇವೆಯೋ, ಎಷ್ಟು ವಿಡಿಯೋಗಳನ್ನು ನೋಡಿದ್ದೇವೆಯೋ, ಈಗ ಕಣ್ಣಾರೆ ಕಾಣುವುದು ನಮಗೊಂದು ಕುತೂಹಲ ಹಾಗೂ ಒಂದು ಥರ ಮನಸ್ಸಿನ ಭಾವನೆ, ಧನ್ಯತಾ ಭಾವ. ಸರಯೂ ನದಿಯ ಸ್ನಾನಘಟ್ಟವನ್ನು ನೋಡಿ ನಾವೀಗ ಅಯೋಧ್ಯೆಯ ಬೀದಿಯಲ್ಲಿ ದೇವಾಲಯದ ಕಡೆಗೆ ಹೋಗುತ್ತಿದ್ದೇವೆ. ಇಲ್ಲಿ ಸಾಧಾರಣ ಕಾಲ್ನಡಿಗೆಯಲ್ಲಿ ಹೋಗಬೇಕು. 1.5 - 2 ಕಿಲೋಮೀಟರ್ ನಮಗೆ ಕಾಲ್ನಡಿಗೆಯಲ್ಲಿ ನಡೆಯಲು ಸಿಕ್ಕಿತ್ತು. ಅಷ್ಟೇನು ಹೇಳುವಂತಹ ಹೋಗಲೇ ಸಾಧ್ಯವಿಲ್ಲದಂತಹ ಒಂದು ಜನಸಂದಣಿ ಇರಲಿಲ್ಲ. ಹಾಗೆ ಬೀದಿಯಲ್ಲಿ ನಡೆಯುತ್ತಾ ಮುಂದೆ ಸಾಗುತ್ತಿದ್ದೇವೆ. ನಮಗೆ ರಾಮನ ಮಂದಿರ ಯಾವಾಗ ತಲುಪುವೆ ಎಂದು ಕಾತುರ. ಹಾಗೆಯೇ ಅಲ್ಲಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಭಾವನೆಯಿಂದ ಅಯೋಧ್ಯೆಯ ರಾಮ ಮಂದಿರದ ಕಡೆಗೆ ಪಯಣ ಸಾಗುತ್ತಿದೆ. ಈಗ ನಾವು ಹೋಗುತ್ತಿರುವುದು ಅಯೋಧ್ಯೆಯ ಮುಖ್ಯ ಬೀದಿಯಲ್ಲಿ. ಆದರೆ ಅಲ್ಲಿಗೆ ತಲುಪಲು ನಾವು ಸ್ವಲ್ಪ ಅಯೋಧ್ಯೆಯ ಸಂದಿಗೊಂದಿಗಳಲ್ಲಿ ಕೂಡ ನಾವು ಪ್ರಯಾಣಿಸಬೇಕಾಗಿ ಬಂತು. ಯಾಕೆಂದರೆ ಇಲ್ಲ ಇದ್ದರೆ ಸುಮಾರು 2 ಗಂಟೆಯ ಕಾಲ್ನಡಿಗೆ ಇತ್ತು. ಈಗ ನಾವು ಸ್ವಲ್ಪ ಹತ್ತಿರ ತಲುಪಲು ನಾವು ಸ್ವಲ್ಪ ಬೇರೆ ಸಂದಿಗಳಲ್ಲಿ ಹೋಗಿ ಅಲ್ಲಿಗೆ ತಲುಪಿದ್ದೇವೆ. ಜನವರಿ 22, 2024ರಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ. ಇಡೀ ದೇಶಕ್ಕೆ ಸಂಭ್ರಮದ ದಿನ. ಅದನ್ನೆಲ್ಲ ನೋಡಲು ಕೋಟ್ಯಾಂತರ ಭಕ್ತರು ಇವತ್ತು ಕೂಡ ಇಲ್ಲಿಗೆ ಆಗಮಿಸುತ್ತಾ ಇದ್ದಾರೆ. ನಮ್ಮವರೇ ಆದ ಅರುಣ್ ಯೋಗಿರಾಜ್ ಕೆತ್ತಿದ ರಾಮಲಲ್ಲಾನ ಸುಂದರ ವಿಗ್ರಹ, ಅವನ ಮುಖಾರವಿಂದ ಹಸನ್ಮುಖ ಮುಖಮುದ್ರೆ, ಆ ಕಣ್ಣನ್ನು ನೋಡುವುದೇ ಒಂದು ಭಾಗ್ಯ. ಅದನ್ನು ನಾವು ಯೋಚಿಸುತ್ತಾ ಅಯೋಧ್ಯೆಯ ಮಂದಿರದ ಕಡೆಗೆ ನಾವು ಹೋಗುತ್ತಾ ಇದ್ದೇವೆ. ಅಂದು 1993ನೇ ಇಸವಿ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿಯನ್ನು ಕೆಡವಿ ಅಲ್ಲಿ ರಾಮಲಲ್ಲಾನ ಕೇವಲ 9 ಇಂಚಿನ ಎತ್ತರದ ಒಂದು ವಿಗ್ರಹವನ್ನು ಅಲ್ಲಿ ಇರಿಸಿದ್ದವರು ನಮ್ಮ ಉಡುಪಿಯ ಯತಿವರ್ಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರವರು, ಅಂದಿನ ವಿಶ್ವ ಹಿಂದೂ ಪರಿಷತ್ತಿನ ಸಂಚಾಲಕರು. ಅವರು ಇಟ್ಟ ರಾಮಲಲ್ಲಾನನ್ನು 24 ವರ್ಷ ಬರೇ ಟೆಂಟಿನಲ್ಲಿ ಎಲ್ಲರೂ ನೋಡಬೇಕಾಯಿತು. ಆದರೆ ಇವತ್ತು ನಾವು ಆ ಭವ್ಯ ಮಂದಿರವನ್ನು ನೋಡಲು ಸಿಕ್ಕಿದ ಒಂದು ಅವಕಾಶದಲ್ಲಿ ಆ ಮಂದಿರದ ಹತ್ತಿರ ಬರುತ್ತಾ ಇದ್ದೇವೆ. ಇದರಿಂದ ಸೌಭಾಗ್ಯ ಇನ್ನೇನು ಬೇಕು. ಜೈ ಶ್ರೀರಾಮ್.
ಈಗ ನೀವು ನೋಡುತ್ತಾ ಇರುವುದು ರಾಮನ ಆಪ್ತಮಿತ್ರ ಸುಗ್ರೀವನಿಗಾಗಿ ಮಾಡಿದ ದೇವಸ್ಥಾನ. ಇಲ್ಲಿಂದ ನಾವು ಮುಂದೆ ಸಾಗಿ ಅದು ನೋಡಿ ನಾವೀಗ ಕಾಣುತ್ತಾ ಇರುವುದು ನೀವು ಯೋಚಿಸಬಹುದು ಇದು ರಾಮ ಮಂದಿರವೇ, ಆದರೆ ಅದು ರಾಮ ಮಂದಿರವಲ್ಲ. ನಮ್ಮ ಪಾದರಕ್ಷೆಗಳನ್ನು ಇಡಲು ಸರ್ಕಾರ ಕಟ್ಟಿದ ಒಂದು ದೇವಸ್ಥಾನದಂತೆ ಇರುವಂತಹ ಒಂದು ಕಟ್ಟಡ. ಅಲ್ಲಿ ಪಾದರಕ್ಷೆಗಳನ್ನು ಇಟ್ಟು ಅದರ ನಂತರ ನಮ್ಮ ಮೊಬೈಲು ಬ್ಯಾಗುಗಳನ್ನಿಟ್ಟು ನಾವು ಮುಂದೆ ಹೋಗಬೇಕು. ನೀವು ಮುಂದೆ ನೋಡ್ತಾ ಇದು ಅತ್ಯಂತ ಸುಂದರವಾದ ಒಂದು ಜಾಗ. ನಮಗೆ ಒಂದು ಅದ್ಭುತ ಅನುಭೂತಿ ನಮಗೆ ಸಿಗುತ್ತಾ ಇದೆ. ಸುಮಾರು 475 ಎಕರೆಯ ಜಾಗದಲ್ಲಿ ಈ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದರಲ್ಲಿ ಅತ್ಯಂತ ಸುಸಜ್ಜಿತವಾದ ಎಲ್ಲ ಏರ್ಪಾಡುಗಳು ನಮಗೆ ಸಿಗಲಿದೆ. ಈಗಲೇ ಸುಮಾರು 90% ಕೆಲಸ ಮುಗಿದಿದೆ, ಆದರೆ ಇನ್ನೂ ತುಂಬ ಕೆಲಸ ಬಾಕಿ ಇದೆ. ನಾವು ಹೋಗುತ್ತಾ ಇದನ್ನೆಲ್ಲವನ್ನು ಕಣ್ತುಂಬಿಸಿಕೊಂಡು ನೋಡುತ್ತಾ ಮುಂದೆ ಸಾಗುತ್ತಾ ಇದ್ದೇವೆ. ಈಗ ನಾವು ಮಂದಿರದ ಒಳಗೆ ನಾವು ಹೋಗುತ್ತಾ ಇದ್ದೇವೆ. ಸ್ವಲ್ಪವೇ ನಿಮಿಷದಲ್ಲಿ ರಾಮಲಲ್ಲನ ದರ್ಶನ ಆಗಲಿದೆ. ಆ ರಾಮಲಲ್ಲನ ದರ್ಶನವನ್ನು ನಾವು ಪಡೆದು ಪುನೀತರಾಗಲು ಇಂಥ ಅವಕಾಶ ಸಿಕ್ಕಿದ್ದು ನಮ್ಮ ಜೀವನದ ಒಂದು ಅತ್ಯಂತ ಸೌಭಾಗ್ಯವೆಂದೇ ಹೇಳಬೇಕು. ಎಲ್ಲಿ ನೋಡಿದರೂ ಅದ್ಭುತವಾದ ಕೆತ್ತನೆಗಳು. ಈ ಮಂದಿರ ಭೂಲೋಕ ಸ್ವರ್ಗದಂತೆ ನಿರ್ಮಾಣವಾಗಿದೆ. ನಿಮಗೆಲ್ಲ ಜೀವನದಲ್ಲಿ ಒಮ್ಮೆ ನೋಡಲೇಬೇಕಾದ ಒಂದು ವಿಶೇಷವಾದ ಅತ್ಯಂತ ವಿಶಿಷ್ಟವಾದ ಅಲ್ಲಿ ನೋಡಿ ರಾಮಲಲ್ಲ ಕಾಣಿಸ್ತಾ ಇದ್ದಾನೆ. ಅತ್ಯಂತ ಸುಂದರ ಅದ್ಭುತ ಅನುಭವದ ಈ ಅಯೋಧ್ಯೆಯ ಕಥನ ನಿಮಗಾಗಿ ನಾವು ಮಾಡಿ ತಂದಿದ್ದೇವೆ. ಇದು ನಮ್ಮ ಗೈಡ್ ಶ್ರೀನಿವಾಸ್ ಶೆಣೈ ಮತ್ತು ಸತೀಶ್, ಹಾಗೆಯೇ ಎಲ್ಲರ ಒಂದು ಫೋಟೋಶೂಟ್ ಸರಯೂ ನದಿಯ ದಡದಲ್ಲಿ. ಹೀಗೆ ನಾವೆಲ್ಲರೂ ಜೊತೆಗೂಡಿ ಅಯೋಧ್ಯೆಯ ಶ್ರೀರಾಮನ ದರ್ಶನ ಮಾಡಿ ಮತ್ತೆ ಬರುತ್ತಾ ಬಸ್ನಲ್ಲಿ ಸ್ವಲ್ಪ ಭಜನೆ, ಹಾಡು, ನೃತ್ಯ ಹೀಗೆ ಮಾಡುತ್ತಾ ನಮ್ಮ ಅಯೋಧ್ಯೆಯ ಸುಂದರ ಪಯಣದ ಈ ವಿಡಿಯೋವನ್ನು ನಿಮಗಾಗಿ ಮಾಡಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗಾಗಲೇ ನಾನು ವಾರಣಾಸಿ, ಪ್ರಯಾಗ್ರಾಜ್, ಶಾಹಿ ಸ್ನಾನ, ವೇಣಿದಾನ, ಹಾಗೆಯೇ ಬಾಬಾ ಬೈದ್ಯನಾಥ್ ಜ್ಯೋತಿರ್ಲಿಂಗ ಇವುಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ತಂದಿದ್ದೇನೆ. ದಯವಿಟ್ಟು ಎಲ್ಲರೂ ತಪ್ಪದೆ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯಾಣದ ಈ ಯಾತ್ರೆಯ ವಿಶೇಷ ಅನುಭವಗಳನ್ನು ನೀವು ಕೂಡ ಪಡೆದುಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.